ತುಂಬಿದ ರೈತರಿಗೆ ವಿಮಾ ರೈತರನ್ನು ವಂಚಿಸುತ್ತಿರುವ ವಿಮಾ ಕಂಪನಿಗೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ 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 ಫಸಲ್ ಬಿಮಾ ಯೋಜನೆ ವಿಮಾ ತುಂಬಿದ ರೈತರಿಗೆ ಪರಿಹಾರ ಕೊಡದ ವಿಮಾ ಕಂಪನಿಗೆ, ರೈತರನ್ನು ವಂಚನೆ ಮಾಡುತ್ತಿರುವ ವಿಮಾ ಕಂಪನಿಗೆ ಬೇಕೇ ಬೇಕು, ಬೇಕೇ ಬೇಕು. ತೊಲಗಲಿ 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 ತೊಲಗಲಿ. ಸರ್ಕಾರಕ್ಕೆ ರೈತರಿಗೆ ವಿಮಾ ತುಂಬಿದ ಪರಿಹಾರ ಕೊಡದ ವಂಚನೆ ಮಾಡುತ್ತಿರುವ ವಿಮಾ ಕಂಪನಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ವಿಜಯಪುರ ಜಿಲ್ಲೆಯ ರೈತರು ಮುಂಗಾರಂಗಮನಲ್ಲಿ ಬಿತ್ತನೆ ಮಾಡಿರ್ತಕ್ಕಂಥ ತೊಗರಿ ಬೆಳೆ ಸಕಾಲಕ್ಕೆ ಮಳೆ ಆಗದೆ ಬಿತ್ತನೆ ಮಾಡಿರ್ತಕ್ಕಂಥ ಸಂಪೂರ್ಣ ತೊಗರಿ ಬೆಳೆ ಹಾನಿಯಾಗಿದೆ. ಹಾನಿಯಾದ ಸಂದರ್ಭದಲ್ಲಿ ಏನೋ ಸ್ವಲ್ಪ ಪರಿಹಾರ ಬರ್ತಾ ತಿಳ್ಕೊಂಡು ಆಶಾಭಾವನದಿಂದ ಫಸಲ್ ಬಿಮಾ ಯೋಜನೆಯಲ್ಲಿ ವಿಮಾ ಕಂಪನಿಗೆ ಸಾವಿರಾರು ರೂಪಾಯಿ ಪ್ರತಿ ಎಕರೆದಂಗೆ ಇವತ್ತು ಭರಣ ಮಾಡಿದ್ದಾರೆ. ತೊಗರಿ ಬೆಳೆ ಹಾನಿಯಾದರೂ ಕೂಡ ಇಲ್ಲಿವರೆಗೂ ಕೂಡ ಸರಿಯಾಗಿ ಪರಿಹಾರ ಕೊಟ್ಟಿಲ್ಲ. ಏನೋ ಸ್ವಲ್ಪ ಜಿಲ್ಲೆಯಲ್ಲಿ ಕೆಲವೊಂದು ತಾಲೂಕಿನ ಕೆಲವೊಂದು ಹಳ್ಳಿಗಳಲ್ಲಿ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಪರಿಹಾರ ಬಂದದ. ವಿಶೇಷವಾಗಿ ಬಸವನಬಾಗೇವಾಡಿ ತಾಲೂಕಿನ ಬಸವಣ್ಣನವರ ಒಂದು ಹುಟ್ಟೂರಾಗಿರ್ತಕ್ಕಂಥ ಇಂಗಳೇಶ್ವರ ಗ್ರಾಮಕ್ಕೆ ಇಲ್ಲಿವರೆಗೂ ಕೂಡ ಒಂದು ಪೈಸಾ ಪರಿಹಾರ ಬಂದಿಲ್ಲ. ಕಳೆದ 4-5 ವರ್ಷಗಳಿಂದ 2020ನೇ ಸಾಲಿನ ಇಲ್ಲಿ ಪರಿಹಾರ ಬಂದಿಲ್ಲ. ಇದು ಸರ್ಕಾರದ ಒಂದು ರೈತ ವಿರೋಧಿ ನೀತಿ. ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ ಅನ್ನುವಂಥ ರೀತಿಯಲ್ಲಿ ಸರ್ಕಾರ ವರ್ತನೆ ಮಾಡ್ತಾ ಇದೆ. ವಿಮಾ ಕಂಪನಿ ಮೇಲೆ ಸರ್ಕಾರದ ಒಂದು ಹಿಡಿತ ಇಲ್ಲದಂಥ ಪರಿಸ್ಥಿತಿ ಆಗ್ಯದ. ಇವತ್ತ ಪರಿಹಾರ ಕೊಡದೇ ಇದ್ರೆ ವಿಮಾ ಕಂಪನಿ ಏತಕ್ಕೆ ಬೇಕು? ಒಂಥರ ಮಟ್ಕಾ ಕಂಪನಿ ಅಡ್ಡಿ ಆದಂಗೆ ಪರಿಣಾಮ ಆಗ್ಯದ. ಇದು ಕೂಡಲೇ ಇದೆಲ್ಲ ಒಂದು ರೈತ ವಿರೋಧಿ ನೀತಿಯನ್ನು ಬಿಡಬೇಕು. ವಿಮಾ ಕಂಪನಿ ರೈತರೇನು ಪ್ರತಿ ಎಕರೆಗೆ ಎಷ್ಟು ಹಣವನ್ನು ತುಂಬಿರ್ತಾರ, ಹಾನಿಯಾದ ಸಂದರ್ಭದಲ್ಲಿ ಆಯಾ ಬೆಳೆಗಳ ಅನುಗುಣವಾಗಿ ಪರಿಹಾರವನ್ನು ಕೊಡಬೇಕು. ಇಲ್ಲೇ ಇದ್ರೆ ವಿಮಾ ಕಂಪನಿಯನ್ನು ಮುಚ್ಚಿ ಬಿಡುವಂಥದ್ದು ನೀವು ಮಾಡುವಂಥ ಕೆಲಸ ಮಾಡ್ರಿ. ಸರ್ಕಾರ ಕೂಡ ಇವತ್ತು ವಿಮಾ ಕಂಪನಿಯ ಕೈಗೊಂಬೆಯಾಗಿ ನೀವು ವರ್ತನೆ ಮಾಡೋದು ಬೇಡ. ಇವತ್ತು ವಿಮಾ ಕಂಪನಿ ಪರಿಹಾರ ಕೊಡದೇ ಆಗದಿದ್ದರೆ ಅದನ್ನು ಲಾಕೌಟ್ ಮಾಡುವಂಥ ಕೆಲಸ ಸರ್ಕಾರ ಮಾಡಬೇಕು. ಇಲ್ಲದೇ ಇದ್ರೆ ವಿಮಾ ಕಂಪನಿಯನ್ನ ಸರ್ಕಾರದ ತನ್ನ ಸುಪರ್ದಿಗೆ ಎತ್ತುಕೊಳ್ಳುವಂಥ ಕೆಲಸ ಮಾಡಬೇಕು. ಶೀಘ್ರದಲ್ಲಿ ಇಂಗಳೇಶ್ವರ ಗ್ರಾಮಕ್ಕೆ ಮತ್ತು ವಿಜಯಪುರ ತಾಲೂಕಿನ ಜುಮನಾಳ ಗ್ರಾಮದಲ್ಲಿ ಕೂಡ ಒಂದು ಪೈಸಾ ಪರಿಹಾರ ಬಂದಿಲ್ಲತ್ತ. ಅದೇ ಒಂದು ಸುತ್ತಮುತ್ತ ಹಳ್ಳಿಯಲ್ಲಿ ಪರಿಹಾರ ಬಂದಿದೆ, ಅಲ್ಲಿನೂ ಕೂಡ ಪರಿಹಾರ ಬಂದಿಲ್ಲತ್ತ. ಆ ಒಂದು ಗ್ರಾಮಕ್ಕೂ ಕೂಡ ಪರಿಹಾರವನ್ನು ಬಿಡುಗಡೆ ಮಾಡಬೇಕಂತ ಕೂಡ ಸಂವಿಧಾನ ಸರ್ಕಾರಕ್ಕೆ ಒತ್ತಾಯಪಡಿಸ್ತೇನೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಾವು ಬಿಜಾಪುರ ಜಿಲ್ಲೆಯ ಬಿಜಾಪುರ ತಾಲೂಕಿನ ಜುಮ್ನಾಳ ಗ್ರಾಮದವರು. ನಾವು ತೊಗರಿ ಬೆಳೆಗೆ ಇನ್ಶೂರೆನ್ಸ್ ಕಟ್ಟಿದ್ದೇವೆ ಓರಿಯೆಂಟಲ್ ಕಂಪ್ನಿಗೆ. ಗ್ರಾಮದಲ್ಲಿ ನಮಗೆ ಗ್ರಾಮ ಲೆಕ್ಕಾಧಿಕಾರಿ ಮತ್ತು ಪಿ ಡಿ ಒಗಳು ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅದಕ್ಕೆ ನಾವು ಡಿ ಸಿ ಅವರಿಗೆ ಮನವಿ ಸಲ್ಲಿಸಿದ್ದೇವೆ. ಈಗ ಅದಕ್ಕಾಗಿ ನಮಗೇನಾದರೂ ಪರಿಹಾರ ಘೋಷಣೆ ಮಾಡಬೇಕಂತೇಳಿ ನಾವು ಇದನ್ನು ಮನವಿ ಕೊಟ್ಟೇವಿ. ಇದಕ್ಕೆ ಏನಾದ್ರೆ ಒಂದು ವಾರದಲ್ಲಿ ನಮ್ಗೆ ಒಂದು ಪರಿಹಾರ ನೀಡಬೇಕಂತೇಳಿ ನಮ್ಮ ಮನವಿ ಸಲ್ಲಿಸಿದ್ದೀವಿ. ನಮಗೆ ಒಂದು ರೂಪಾಯಿ ಬಂದಿಲ್ಲ ರೀ ಇನ್ನೂ ತಕ್ಕಾದ್ರು. 2024-25ನೇ ಸಾಲಿನ ಇನ್ಶೂರೆನ್ಸ್ ಕಟ್ಟೇವಿ, 1 ರೂಪಾಯಿ ಬಂದಿಲ್ಲ. ಜುಮ್ನಾಳ ಗ್ರಾಮದಾಗ ಯಾರಿಗೂ ಬಂದಿಲ್ಲ,
ಯಾರಿಗೆ ಯಾರಿಗೆ ಒಂದು ರೈತರಿಗೆ ಕೂಡ ಬಂದಿಲ್ಲ. ಯಾವ ಮಗ್ಲ ನಮ್ಮ ಪಕ್ಕದ ಹಳ್ಳಿ ಹಿಟ್ಟನಹಳ್ಳಿ ನಮ್ಮ ಅವರು ಜಮೀನು ಕೂಡ ಇದಾವೆ. ಸರ್ವೆ ಮಾಡಕ್ ಬಂದಿದ್ರೆ ಎಷ್ಟು ಬೆಳೆ ಹಾನಿ ಆಗಿದೆ ಸರ್ವೆ ಮಾಡ್ಕೊಂಡು ಹೋಗಿರ್ಬೋದು. ಅವರು ಸರ್ವೆ ಮಾಡ್ಕೊಂಡು ಹೋಗ್ಯಾರ ಸರ್. ಸರ್ವೆ ಮಾಡ್ಕೊಂಡು ಹೋಗಿದ್ರು ಯಾರಿಗೂ ತಿಳಿಸಿಲ್ಲ ಸರ್. ಅವರು ಕ್ರಾಪ್ ಕಟ್ ಮಾಡ್ಕೊಂಡು ಹೋಗ್ಯಾರ ಅಂತ ಹೇಳ್ತಾರೆ ಗ್ರಾಮ ಪಂಚಾಯತಿ ಒಳಗೆ. ನಮಗಂತೂ ತಿಳಿಸಿಲ್ಲ ಸರ್ ರೈತರಿಗೆ. ನಮ್ಮಲ್ಲಿ 1 ಎಕರೆಗೆ 1 ಕ್ವಿಂಟಲು ಬಂದಿಲ್ಲ ಸರ್ ಇಳುವರಿ. ನಮ್ಮ ಪಕ್ಕದ ಹಳ್ಳಿಗೆ 7,500 ಹಾಕಿದ್ದಾರೆ ಸರ್ ಹಿಟ್ಟನಹಳ್ಳಿಗೆ. ನಮಗೆ ಪಕ್ಕದ ಹಳ್ಳಿನೇ ನಾವು ಎಡೆ ಬಿದ್ದರೆ ನಮ್ಮ ಜಮೀನು ಅವ್ರ ಜಮೀನು ಕೂಡಿ ಇದಾವೆ ಸರ್. ನಮಗೆ ಪರಿಹಾರ ಬಂದಿಲ್ಲ, ಅವ್ರಿಗೆ ಪರಿಹಾರ ಬಂದದ. ನಮ್ಮ ಪಂಚಾಯತಿ ಇನ್ಶೂರೆನ್ಸ್ ಕಂಪ್ನಿಗೆ ನಾವು ಕೇಳಿದರೆ 10% ನಮ್ದು ಆಗ್ಯದ, ನಿಮ್ದು ಬರೋದಿಲ್ಲ ಅಂತ ಹೇಳಿಬಿಟ್ರು ಅವರು. ಸರಿ, ಈಗ DC ಅವ್ರಿಗೆ ಬರೀ ಕೊಟ್ರಲ್ಲ, ಏನು ಹೇಳಿದ್ರು DC ಅವರು? ಈಗ ಅದನ್ನ ಮುಂದಿನ ಕ್ರಮ ನಾವು ತಗೊಂಡು ಕೈಕೊಂಡು ಹೇಳ್ತೇವೆ ಅಂತ ಹೇಳಿದ. ಹೆಸರು ಹೇಳ್ರಿ? ಸುಭಾಷ್ ನಿಂಬರ್ಗಿ ಅಂತ ಹೇಳಿ ಸರ್, ಜುಮ್ನಾಳ ಗ್ರಾಮ. ವಿಮಾ ಕಂಪನಿ ಅನ್ನೋದು ಒಂದು ಮಟ್ಟಗ ಅಡ್ಡೆಯಾಗಿ ಪರಿಣಮಿಸದ. ಇಡೀ ರಾಜ್ಯದ ರೈತರು ತಮ್ಮ ಬಿತ್ತಿರ್ತಕ್ಕಂಥ ಬೆಳೆ ಹಾನಿಯಾದ ಸಂದರ್ಭದಲ್ಲಿ ಏನೋ ಪರಿಹಾರ ಬರ್ತದೆ ಕೊಂಡು ನಂಬಿ ಸಾವಿರಾರು ರೂಪಾಯಿ ಪ್ರತಿ ಎಕರೆದಂಗ ಪರಿಹಾರ ಹಣ ಕೊಡಬೇಕಂತೇಳಿ ವಿಮಾ ತುಂಬ್ಯಾರ. ಆ ಸರಿಯಾಗಿ ಇಲ್ಲಿವರೆಗೆ ಸೂಕ್ತ ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಪರಿಹಾರ ಕೆಲವೊಂದು ಭಾಗದಲ್ಲಿ ಬಂದು ಪ್ರಶ್ನೆ ಬಾಗಿರ್ತಾರೆ. ನಮ್ಮ ಇಂಗ್ಲೀಷ್ ಗ್ರಾಮದ ರೈತರು ಅಲ್ಲಿ ಜಿಂಡವಾರ, ಮಸೀಮನಾಳ, ಸಾತಾಳ, 84, ನೀಲಾಳ, ಮುಳ್ಳಾಳ ಎಲ್ಲ ಬಂದವ್ರಿ. ಮತ್ತೆ ನಮ್ಮ ಇಂಗ್ಲೀಷ್ ಒಟ್ಟು ಸುಮಾರು ಒಂದು 2-3 ವರ್ಷ ಆಯ್ತು, ಒಟ್ಟ ಪರಿಹಾರ ಒಂದು ಹೊಸ ಬಂದಿಲ್ಲ. ಇದು ಏನು ಕಾರಣ? ಅಥವಾ ಗ್ರಾಮ ಪಂಚಾಯತಿಯವರು ತಲಾಟಿಗಳು ಈ ಸರಿಯಾಗಿ ವರದಿ ಕೊಟ್ಟಾರೋ ಇಲ್ಲೋ, ಅಥವಾ ಈಲ್ಡ್ದಾಗ ಹೆಚ್ಚುಗಳನ್ನು ತೋರಿಸೋ ಸಲುವಾಗಿ ಪರಿಹಾರ ಬಂದಿಲ್ಲ ಅಂತಕ್ಕಂಥದ್ದು ರೈತರ ಅಪಾಯ.